ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಬಹುತೇಕ ಈಗ ಅಂತಿಮ ಆಗ್ತಾ ಇದೆ. ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ಸಭೆಯನ್ನ ನಡೆಸಿದ್ದು ಸಕ್ಸಸ್ ಆಗಿದೆ. 17ರಿಂದ 18 ಸ್ಥಾನಗಳಿಗೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಹೈಕಮಾಂಡ್ ಉಳಿದ 2-3 ಸ್ಥಾನಗಳಿಗೆ ಇಂದು ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಲಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಬಹುತೇಕ ಅಂತಿಮ. ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ನಡೆದಂತಹ ಸಭೆ ಸಕ್ಸಸ್ ಆಗಿದೆಯಾ ಅಂತ 17ರಿಂದ 18 ಸ್ಥಾನಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಹೈಕಮಾಂಡ್ ಕೊಟ್ಟಿದೆ. ಉಳಿದ 2-3 ಸ್ಥಾನಗಳಿಗೆ ಇಂದು ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಲಿದ್ದಾರೆ. ಇಂದಿನ ಸಭೆಯಲ್ಲಿ 20ಕ್ಕೆ 20 ಸಚಿವ ಸ್ಥಾನಗಳನ್ನ ಅಂತಿಮ ಮಾಡ್ತಾರಾ ಅಂತ. ಇನ್ನು ಸ್ಥಳೀಯ ಸಂಸ್ಥೆ 2028ರ ವಿಧಾನಸಭಾ ಚುನಾವಣೆಯೇ ಟಾರ್ಗೆಟ್ ಆಗಿದೆ ಕಾಂಗ್ರೆಸ್ಗೆ. ಜಿಲ್ಲಾ ಜಾತಿವಾರು ಸ್ಥಾನ ಹಂಚಿಕೆಗೆ ಹೈಕಮಾಂಡ್ ಈಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಹೆಚ್ಚುವರಿ ಡಿಸಿಎಂ ಸ್ಥಾನಗಳ ಬೇಡಿಕೆಗೂ ಕೂಡ ಹೈಕಮಾಂಡ್ ಅಸ್ತು ಅಂತ ಹೇಳ್ತಾ ಇರುವಂತದ್ದು. ಇನ್ನು ರಾಜ್ಯ ನಾಯಕರ ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಮಣಿದಿದೆ. ಒಂದು ಲಿಂಗಾಯತ ಸಮುದಾಯಕ್ಕೆ ಮತ್ತೊಂದು ಒಬಿಸಿಗೆ ಡಿಸಿಎಂ ಸ್ಥಾನವನ್ನ ನೀಡ್ತಾ ಇದ್ದಾರೆ. ಲಿಂಗಾಯತ ಕೋಟದಲ್ಲಿ ಎಂಬಿ ಪಾಟೀಲ್ ಇಲ್ವೇ ಖಂಡ್ರೆಗೆ ಚಾನ್ಸ್ ಅನ್ನ ಕೊಡುವಂಥದ್ದು. ಇನ್ನು ಒಬಿಸಿ ಕೋಟದಲ್ಲಿ ಸತೀಶ್ ಜಾರಕಿಹೊಳಿ ಇಲ್ವೇ ಜಮೀರ್ಗೆ ಚಾನ್ಸ್ ಕೊಡಲಿದ್ದಾರೆ. ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗುವಂತಹ ಸಾಧ್ಯತೆಯಲ್ಲಿ ಬಹುತೇಕ ಕಂಡು ಬರ್ತಾ ಇದೆ. ಇನ್ನು ಲಿಸ್ಟ್ ಫೈನಲ್ ಮಾಡಿಕೊಂಡೇ ರಾಜ್ಯಕ್ಕೆ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಬರಲಿದ್ದಾರೆ. ನಾಳೆ ಹಾಗೂ ನಾಡಿದ್ದು ರಾಜ್ಯಪಾಲರು ಕರ್ನಾಟಕದಲ್ಲಿ ಇರದ ಹಿನ್ನೆಲೆಯಲ್ಲಿ ಗೊಂದಲಗಳು ಆಗಬಾರದು ಅಂತ ಗುರುವಾರ ಸಂಜೆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರಾ? ಶುಕ್ರವಾರ ಸಚಿವರ ಪದಗ್ರಹಣ ಕಾರ್ಯಕ್ರಮ ಮಾಡುವ ಲೆಕ್ಕಾಚಾರ ಇದೆಯಾ ಅಂತ ನೋಡಿ. ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಬಹುತೇಕ ಅಂತಿಮ ಆಗಿದ್ದು, ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ನಡೆದ ಸಭೆ ಸಕ್ಸಸ್ ಆಗಿದೆಯಾ ಅಂತ 17ರಿಂದ 18 ಸ್ಥಾನಗಳಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಉಳಿದ 2-3 ಸ್ಥಾನಗಳಿಗೆ ಇಂದು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಿದ್ದಾರೆ. ಇಂದಿನ ಸಭೆಯಲ್ಲಿ 20ಕ್ಕೆ 20 ಸಚಿವ ಸ್ಥಾನಗಳು ಅಂತಿಮ ಆಗಲಿದ್ದು, ಸ್ಥಳೀಯ ಸಂಸ್ಥೆ 2028ರ ವಿಧಾನಸಭಾ ಚುನಾವಣೆಯೇ ಕಾಂಗ್ರೆಸ್ಗೆ ಈಗ ಟಾರ್ಗೆಟ್ ಆಗಿರುವಂಥದ್ದು. ಹಾಗಾಗಿಯೇ ಜಿಲ್ಲಾ ಜಾತಿವಾರು ಸ್ಥಾನ ಹಂಚಿಕೆಗೆ ಹೈಕಮಾಂಡ್ ಇಲ್ಲಿ ನಿರ್ಧಾರವನ್ನ ಮಾಡಿದೆ. ಹೆಚ್ಚುವರಿ ಡಿಸಿಎಂ ಸ್ಥಾನಗಳ ಬೇಡಿಕೆಗೂ ಕೂಡ ಹೈಕಮಾಂಡ್ ಈಗ ಅಸ್ತು ಅಂತ ಹೇಳಿದ್ಯಾ ಅಂತ. ರಾಜ್ಯ ನಾಯಕರ ಒತ್ತಡಕೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮಣಿತಾ ಒಂದು ಲಿಂಗಾಯತ ಸಮುದಾಯಕ್ಕೆ ಮತ್ತೊಂದು ಒಬಿಸಿಗೆ ಡಿಸಿಎಂ ಸ್ಥಾನ ನೀಡುವಂಥದ್ದು. ಇನ್ನು ಲಿಂಗಾಯತ ಕೋಟದಲ್ಲಿ ಎಂಬಿ ಪಾಟೀಲ್ ಇಲ್ಲವೇ ಈಶ್ವರ್ ಖಂಡ್ರೆ ಅವರಿಗೆ ಚಾನ್ಸ್ ಸಿಗುವಂತಹ ಸಾಧ್ಯತೆ ಇದೆ. ನಾವು ಒಬಿಸಿ ಕೋಟದಲ್ಲಿ ಸತೀಶ್ ಜಾರಕಿಹೊಳಿ ಇಲ್ಲವೇ ಜಮೀರ್ಗೆ ಅವಕಾಶ ಸಿಗುತ್ತೆ. ಇಲ್ಲಿ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗುವಂತಹ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇದೆ. ಇನ್ನು ಲಿಸ್ಟ್ ಫೈನಲ್ ಮಾಡಿಕೊಂಡೇ ರಾಜ್ಯಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಹರಿಪ್ರಸಾದ್ ಬರಲಿದ್ದಾರೆ. ನಾಳೆ ಹಾಗೂ ನಾಡಿದ್ದು ರಾಜ್ಯಪಾಲರು ಕರ್ನಾಟಕದಲ್ಲಿ ಇರದಂತಹ ಹಿನ್ನೆಲೆಯಲ್ಲಿ ಗೊಂದಲಗಳು ಆಗಬಾರದು ಅಂತ ಹೇಳಿ ಗುರುವಾರ ಸಂಜೆ ಪಟ್ಟಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಕರುನಾಡಿಗೆ 3 ಡಿಸಿಎಂಗಳು ಯಾರ್ಯಾರು ಅಂತ ನೋಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಈಗ ದಲಿತ ಹಾಲಿ ಡಿಸಿಎಂ ಆಗಿರುವಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಅಹಿಂದ ಇದರಲ್ಲಿ ಕೋಟದಲ್ಲಿ, ಇನ್ನು ಲಿಂಗಾಯತ ಕೋಟದಲ್ಲಿ ಎಂಬಿ ಪಾಟೀಲ್, ಈ 3 ಡಿಸಿಎಂ ಆಗ್ತಾರೆ. ಈಗಾಗಲೇ ಏನು ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿದ್ದಾರೆ. ಇನ್ನೆರಡು ಯಾರಿಗೂ ಕೊಡ್ತಾರೆ? ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಡಿಸಿಎಂ ಆಗ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತವಾಗ್ತಾ ಇದೆ. ಆದರೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ, ಯಾರಿಗೆ ಕೊಡುತ್ತೆ ಅನ್ನುವಂಥದ್ದೇ ಕುತೂಹಲಕಾರಿಯಾಗಿರುವಂಥದ್ದು. ನೋಡಿ, ಏನು ರಾಜ್ಯ ನಾಯಕರು 3 ಡಿಸಿಎಂಗಳ ಬೇಡಿಕೆ ಇಟ್ಟಿದ್ರು, ಈಗ ಹೈಕಮಾಂಡ್ ಅದಕ್ಕೆ ಅಸ್ತು ಅಂತ ಹೇಳಿರುವಂಥದ್ದು ಕಂಡು ಬರ್ತಾ ಇದೆ. ಕರುನಾಡಿಗೆ 3 ಡಿಸಿಎಂಗಳು ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈ 3 ಡಿಸಿಎಂ ಆಗಲಿರುವಂಥದ್ದು. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ ಇವರಿಬ್ಬರಿಗೆ ಹೈಕಮಾಂಡ್ ಮಣೆ ಹಾಕುವಂಥ ಚಾನ್ಸಸ್ ಇದೆ. ಯಾಕಂದರೆ ಇವರ ಹೆಸರಿಗಾಗಲೇ ಹೈಕಮಾಂಡ್ ಅಂಗಳ ತಲುಪಿರುವಂಥದ್ದು. ಇಲ್ಲಿ ಅಂದರೆ ಲಿಂಗಾಯತ ಸಮುದಾಯಕ್ಕೆ ಹಾಗೂ ಒಬಿಸಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಲಿಂಗಾಯತ ಕೋಟದಲ್ಲಿ ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಇದ್ದಾರೆ, ಅವರಲ್ಲಿ ಒಬ್ಬರಿಗೆ ಅವಕಾಶ ಸಿಗುವಂಥದ್ದು. ಒಬಿಸಿ ಕೋಟದಲ್ಲಿ ಸತೀಶ್ ಜಾರಕಿಹೊಳಿ ಇಲ್ಲವೇ ಜಮೀರ್ಗೆ ಚಾನ್ಸ್ ಕೊಡಲಿರುವಂಥದ್ದು. ಆದರೆ ಇಲ್ಲಿ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅಂತ ಕಾದು ನೋಡಬೇಕಿದೆ.
ಏನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಈಗ ಬಹುತೇಕ ಅಂತಿಮ ಆಗಿದೆ. ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ನಡೆದಂತಹ ಸಭೆ ಸಕ್ಸಸ್ ಆಗಿದೆ ಅಂತ 17ರಿಂದ 18 ಸ್ಥಾನಗಳಿಗೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಉಳಿದ 2-3 ಸ್ಥಾನಗಳಿಗೆ ಇಂದು ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಲಿದ್ದಾರೆ. ಇಂದಿನ ಸಭೆಯಲ್ಲಿ 20ಕ್ಕೆ 20 ಸಚಿವ ಸ್ಥಾನ ಅಂತಿಮ ಮಾಡಿಕೊಂಡೇ ರಾಜ್ಯ ನಾಯಕರು ವಾಪಸ್ ಬರ್ತಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ನೋಡಬೇಕು ಹೈಕಮಾಂಡ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂದರೆ 20 ಸ್ಥಾನಕ್ಕೆ 20 ಸಚಿವ ಸ್ಥಾನ ಅಂತಿಮ ಆಗುತ್ತಾ ಇಂದು ಅಂತ.